ರಾಜ್ಯ ರಾಜಕಾರಣದ ಬಗ್ಗೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವ ಚಲವಾದಿ ನಾರಾಯಣ ಸ್ವಾಮಿ ಅವರ ಹತ್ರ ಇವತ್ತು ನಾವು ಮಾತಾಡ್ತಾ ಹೋಗ್ತೀವಿ. ಸರ್, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸತತವಾಗಿ 1.5 ವರ್ಷದಿಂದ ರೈತರು ಹೋರಾಟವನ್ನು ಮಾಡ್ತಿದ್ದಾರೆ. ಅಲ್ಲಿನ ರೈತರ ಕಂಪ್ಲೇಂಟ್ ಏನಂತ ಅಂದ್ರೆ, ಇದುವರೆಗೂ ಆಡಳಿತ ಪಕ್ಷ ಆಗಿರ್ಬೋದು ಹಾಗೆ ವಿರೋಧ ಪಕ್ಷ ಆಗಿರ್ಬೋದು ಯಾರೂ ಕೂಡ ಬಂದು ನಮ್ಮ ಸಮಸ್ಯೆಯನ್ನ ಕೇಳ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಯಾಕೆ ಇನ್ನೂ ಹೋಗಿಲ್ಲ ಅಂತ? ಇದು ಯಾರು ಆ ಬಿಡದಿ ಪ್ರಾಂತ್ಯದಲ್ಲಿ ಇಲ್ವೋ ಅಂಥವ್ರು ಯಾರಾದರೂ ಈ ರೀತಿ ಪ್ರಶ್ನೆ ಮಾಡಿರಬೇಕು. ಅಲ್ಲಿನ ರೈತರಿಗೆ ಎಲ್ಲ ಗೊತ್ತಿದೆ. ರಾಜ್ಯ ಸರ್ಕಾರ ತೊಂದರೆ ಕೊಡ್ತಾ ಇದೆ. BJP ಮತ್ತು ಜನತಾದಳ NDA ಭಾಗವಾಗಿರ್ತಕ್ಕಂಥ ಎರಡೂ ಪಕ್ಷದ ನಾಯಕರು ಈಗಾಗಲೇ ಭೇಟಿ ಕೊಟ್ಟಿದ್ದೇವೆ. ಅವರ ಸಮಸ್ಯೆಯನ್ನು ಕೇಳಿದ್ದೇವೆ. ಈ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಿದ್ದೇವೆ. ಯಾವುದೇ ಕಾರಣಕ್ಕೆ ಅಲ್ಲಿ ನಿಮ್ಮ ಬಿಡದಿ ಪ್ರಾಜೆಕ್ಟ್ ಬರಲೇಬಾರ್ದು. ಇಂಥದ್ದನ್ನು ಮಾಡಲೇಬೇಕಂತಿದ್ರೆ ಅಲ್ಲೇ ಯಾಕಬೇಕು? ಅದು ಫಲವತ್ತಾದ ಜಾಗ ಇದೆ. ರೈತರು ಕಾಲಾಂತರದಿಂದ ಅದನ್ನು ಒತ್ತು ಬಿತ್ತಿ ಅವರ ಜೀವನ ಮಾಡ್ಕೊಂಡು ಬರ್ತಿದ್ದಾರೆ. ನೀರಾವರಿ ಪ್ರದೇಶ ಆಗಿರೋದ್ರಿಂದ ಸಂಪೂರ್ಣವಾಗಿ ಇವತ್ತು ಬೆಳೆಯನ್ನು ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಸುಮಾರು ಲಕ್ಷಾಂತರ ಮರಗಳಿವೆ, ಅವುಗಳನ್ನೆಲ್ಲ ಕಡಿದು ಪರಿಸರವನ್ನು ಕೆಡಿಸಬೇಡಿ. ನಿಮಗೆ ಆಮೇಲೆ ಇದಕ್ಕೆ ಏರ್ಪೋರ್ಟ್ಗೆ ಹತ್ತಿರ ಇರತಕ್ಕಂಥ ಜಾಗ ಯಾವುದು ಅಂದರೆ ಚಿಕ್ಕಬಳ್ಳಾಪುರ ಪ್ರಾಂತ್ಯದಲ್ಲಿರ್ತಕ್ಕಂಥ ಏರಿಯಾಗಳು. ಅಲ್ಲಿ ಈ ರೀತಿ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನೀರಾವರಿ ಇಲ್ಲ, ಜನರಿಗೆ ತೊಂದರೆ ಆಗೋದಿಲ್ಲ. ಕಲ್ಲು ಮಣ್ಣು ಸೇರಿ ಮಿಕ್ಸ್ ಇರ್ತಕ್ಕಂಥ ಜಮೀನುಗಳು. ಅಂಥ ಕಡೆ ನೀವು ಇಂಥ ಪ್ರಾಜೆಕ್ಟ್ ಮಾಡಿದರೆ ಏರ್ಪೋರ್ಟ್ಗೂ ಹತ್ರ ಆಗುತ್ತೆ, ರೈತರಿಗೂ ಒಳ್ಳೆಯದಾಗತ್ತೆ, ಅಲ್ಲಿನ ಜನರಿಗೂ ಬೆಲೆ ಬರುತ್ತೆ, ಭೂಮಿಗೂ ಬೆಲೆ ಬರುತ್ತೆ. ಇದನ್ನು ಮಾಡಿರಿ ಅಂಥೇಳಿ ನಾವು ಅಲ್ಲಿಗೆ ಅವ್ರನ್ನ ಸರ್ಕಾರಕ್ಕೆ ಸಲಹೆ ಕೊಟ್ಟು ಹೇಳ್ತಾ ಇದ್ದೇವೆ. ಇದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಈಗ ನೋಡಿದೆ ನಾನು, ಹರಿಪ್ರಸಾದ್ ಅವರು ಹೇಳಿದ್ದಾರೆ 80% ರೈತರು ಅದನ್ನು ವಿರೋಧ ಮಾಡ್ತಿದ್ದಾರೆ, ಅದರಿಂದ ನಾವು ಬಿಟ್ಟುಬಿಡ್ತೀವಿ ಅಂತ. ಈ ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ 80% ಜನ ಒಪ್ಪು ಬಿಟ್ಟಿದ್ದಾರೆ, ಅದರಿಂದ ನಾನು ಮಾಡೇ ಮಾಡ್ತೀನಿ ಅಂತ. ಅಂದಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಒಮ್ಮತ ಇಲ್ಲ ಅನ್ನೋದು ಇಲ್ಲೇ ಗೊತ್ತಾಗತ್ತೆ, ಹೌದಾ? ಆ ಕಾರಣದಿಂದ ನಾನು ಹೇಳೋದು, ಪ್ರೆಸ್ಟೀಜಿಯಸ್ ಅನ್ನೋಗಿ ತಗೋಬೇಡಿ. ರೈತರಿಗೂ ಅನುಕೂಲ ಆಗಬೇಕು, ಜನರಿಗೂ ಅನುಕೂಲ ಆಗಬೇಕು. ಆ ಕಾರಣದಿಂದ ನಾವು ಕೊಟ್ಟಿರ್ತಕ್ಕಂಥ ಸಲಹೆಯನ್ನು ಪಾಲಿಸಿದರೆ ಸರ್ಕಾರಕ್ಕೂ ಒಳ್ಳೆಯದು, ಜನರಿಗೂ ಒಳ್ಳೆಯದು. ಅದನ್ನು ಹೇಗೆ ತಗೊಳ್ತಾರೆ ಅನ್ನೋದನ್ನು ಮುಂದೆ ನೋಡೋಣ. ಸರ್, ಈಗ ಅದೇ ಟೌನ್ಶಿಪ್ ವಿಚಾರವಾಗಿ ವಿಧಾನಸೌಧಕ್ಕೆ HDK ಅವ್ರನ್ನ ಮುಖ್ಯಮಂತ್ರಿಗಳು ಕರೆದಿದ್ರು. ಅದಕ್ಕೆ ಸೂಕ್ತ ಏನೋ ಬಿಡದಿಗೆ ಬಂದು ಅಲ್ಲೊಂದು ಗ್ರಾಮದಲ್ಲಿ ಮಾತಾಡಿದ್ರು ಸೂಕ್ತ ಅಂತ ಜನಗಳು ಹಾಗೆ HD ಕುಮಾರಸ್ವಾಮಿ ಅವರು ಕೂಡ ಹೇಳಿರುವಂಥದ್ದು. ಸರ್, ಎಲ್ಲಿ ಹೋಗಿ ಮಾತಾಡಿದ್ರೆ ಅದು ಸೂಕ್ತ ಅಂತ? ರೈತರು ಈಗ ಸಮಸ್ಯೆ ಇರೋದು ರೈತರದು. ರೈತರ ಮಧ್ಯದಲ್ಲಿ ಕುಳಿತು ಮಾತುಕತೆ ಮಾಡಬೇಕೇ ಹೊರತು ನೀವು AC ರೂಮಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡಿದರೆ ಸಮಸ್ಯೆ ಬಗ್ಗೆ ಅರಿಯೋದಿಲ್ಲ. ಅದರಿಂದ ಅವ್ರು ಹೇಳಿರೋದು ಸರಿ ಇದೆ, ಅದನ್ನು ಸರ್ಕಾರ ಒಪ್ಕೊಳ್ಬೇಕು. ಸರ್ಕಾರದ ಜೊತೆಗೆ ಸರ್ಕಾರದ ಹತ್ರ ಬರಬೇಕು ಜನ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಸರ್ಕಾರ ಜನರ ಬಳಿ ಹೋಗೋದ್ರಲ್ಲಿ ಬಹಳ ಅರ್ಥ ಇದೆ. SIRನ ವಿಷಯದಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಎಲೆಕ್ಷನ್ ಕಮಿಷನರ್ಗೆ. ಇದು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಒಬ್ಬ ವ್ಯಕ್ತಿಯನ್ನು ಸೇರಿಸ್ತಕ್ಕಂಥದ್ದು ಅಥವಾ ತೆಗೀತಕ್ಕಂಥ ಅಧಿಕಾರ ಇಲ್ಲ. ಕೇಂದ್ರ ಚುನಾವಣೆ ಆಯೋಗ ಏನನ್ನು ಹೇಳುತ್ತೋ ಅದನ್ನು ಮಾಡೋದು, ನೆರವೇರಿಸೋದು ಮಾತ್ರವೇ ಅದರ ಕೆಲಸ. ವಿಷಯ ಹೀಗಿದ್ದ ಸಂದರ್ಭದಲ್ಲಿ ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ಕೇವಲ 38 ವಾರ್ಡ್ಗಳು ಬೆಂಗಳೂರಿನಲ್ಲಿ ಒಂದು ಸ್ಪೆಷಲ್ SIRನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ವಿಶೇಷ ಏನಿದೆ ಅಲ್ಲಿ? ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಅದರಿಂದಾಗಿ ಇವ್ರಿಗೆ ಯಾವುದೇ ಅಧಿಕಾರ ಇಲ್ಲದೆ ಆದೇಶ ಮಾಡಿದ್ದು ಹೇಗೆ? ಯಾರ ಕುಮ್ಮಕ್ಕಿನ ಮೇಲೆ ಮಾಡಿದ್ರಿ? ಈ ಸರ್ಕಾರಕ್ಕೂ ಕೂಡ ಎಲೆಕ್ಷನ್ ಕಮಿಷನ್ ಮೇಲೆ ಯಾವುದೇ ಹಿಡಿತಾ ಇರೋದಿಲ್ಲ. ಅಂದಮೇಲೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ಸರ್ಕಾರದ ಪೊಪ್ಪೆಟ್ಟಾಗಿ ಕೆಲಸ ಮಾಡ್ತಾ ಇರೋದು ಸರಿಯಲ್ಲ. ಅದಕ್ಕೆ ಇವಾಗ ಆದೇಶ ಮಾಡಬೇಕು ಅಂತ ಹೇಳಿದ್ವಿ. ಅವರು ನಮ್ಮ ಪತ್ರನ ತೆಗೆದುಕೊಂಡಿದ್ದಾರೆ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಳಿಸಿದ್ದಾರೆ. ಅಲ್ಲಿಂದ ಏನು ಇದು ಉತ್ತರ ಬರ್ತದೋ ಅದರ ಪ್ರಕಾರ ಕಾರ್ಯೋನ್ಮುಖರಾಗ್ತೀವಿ ಅಂತೇಳಿ ಹೇಳಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ತೇಜು ಜೊತೆ ಲಾವಣ್ಯ, ಬೆಂಗಳೂರು.